ಜೈಲಿನಲ್ಲಿ ನಾನ್ ವೆಜ್ ಎಣ್ಣೆ ಬಾಟಲ್ಗಳು ಮದ್ಯ ಕುಡಿದು ತೇಗಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಜೈಲಿನ ಕೈದಿಗಳು. ಜೈಲಿನ ಕೈದಿಗಳು ಬಿಂದಾಸ್ ಆಗಿ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ನಾನ್ ವೆಜ್ ಇದೆ, ಎಣ್ಣೆ ಬಾಟಲ್ ಇದೆ, ಮದ್ಯವನ್ನ ಕುಡಿದು ಬಿಂದಾಸ್ ಆಗಿ ಭರ್ಜರಿಯಾಗಿ ಜೈಲಿನ ಕೈದಿಗಳು ಡ್ಯಾನ್ಸ್ ಅನ್ನು ಮಾಡಿರುವಂತದ್ದು. ಹಾಗಾದ್ರೆ ಇದು ಯಾವ ಜೈಲು, ಎಲ್ಲಿಯದ್ದು? ಸದ್ಯಕ್ಕೆ ಒಂದು ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಎಲ್ಲಿಯದ್ದು, ಯಾವ ಜೈಲಿನದ್ದು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಸದ್ಯಕ್ಕೆ ವೈರಲ್ ಆಗ್ತಿರುವಂತಹ ಕೈದಿಗಳ ವಿಡಿಯೋ ಯಾವ ಜೈಲಿನದ್ದು ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರಿಗೆ ಇಲ್ಲೊಂದು ಕ್ವಶನ್ ಮಾರ್ಕ್ ರೀತಿ ಆಗಿ ಹೋಗಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಐಸಿಸ್ ಉಗ್ರ ಹಾಗೂ ಕೈದಿಗಳಿಂದ ಬಿಂದಾಸ್ ಆಗಿರುವಂತಹ ವಿಡಿಯೋ ವೈರಲ್ ಬೆನ್ನಲ್ಲೇ ಈ ಉಳಿದ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ನೋಡ್ತಾ ಇರಬಹುದು, ಒಂದು ಕಿಟಕಿ ಇದೆ ಜೈಲಿನಲ್ಲಿ. ಕಿಟಕಿ ಮುಂದೆ ನಾಲ್ಕು ಮದ್ಯದ ಬಾಟಲ್ಗಳಿವೆ. ಇನ್ನೊಂದ್ ಕಡೆ ಟಿವಿಯಲ್ಲಿ ಧ್ವನಿ ಬರ್ತಾ ಇದೆಯಲ್ಲ, ಆ ವಿಡಿಯೋಗಳ ಧ್ವನಿ ಕೂಡ ಕೇಳಿಸ್ತಾ ಇದೆ. ಇನ್ನೊಂದ್ ಕಡೆ ಮದ್ಯವನ್ನು ಕೊಟ್ಟು ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಎಲ್ಲಿಯದ್ದು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಗಂಗಾಧರ್, ಸದ್ಯಕ್ಕೆ ಈ ಒಂದು ವಿಡಿಯೋ ವೈರಲ್ ಆಗಿದೆಯಲ್ಲ, ಈ ವಿಡಿಯೋ ಎಲ್ಲಿಯದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದ್ಯಾ, ಹೇಗೆ? ಧನುಷ್, ಪ್ರಮುಖವಾಗಿ ನಿನ್ನೆಷ್ಟೇ 3-4 ವಿಡಿಯೋಗಳು ವೈರಲ್ ಆಗಿತ್ತು ಸೆಂಟ್ರಲ್ ಜೈಲು ಪರಪ್ಪನಗರದಿಂದ. ಅದರಲ್ಲಿ ಟೆರರಿಸ್ಟ್ ಆಗಿರ್ಬೋದು, ಮತ್ತೊಂದ್ ಕಡೆ ಅವನು ಉಮೇಶ್ ರೆಡ್ಡಿ ಆಗಿರ್ಬೋದು, ಮತ್ತೆ ತರುಣ್ ರಾಜ್ ವಿಡಿಯೋಗಳು ವೈರಲ್ ಆಗಿತ್ತು. ಆ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ರು ಹೋಮ್ ಮಿನಿಸ್ಟರ್. ಆದ್ರೆ ಇವತ್ತು ಕೂಡ ಕೆಲವು ವಿಡಿಯೋಗಳು ವೈರಲ್ ಆಗಿದೆ. ಅದನ್ನ ಮಧ್ಯದ ಒಂದು ಪಾರ್ಟಿಯನ್ನ ಮಾಡಿ, ಎಣ್ಣೆ ಪಾರ್ಟಿಗಳನ್ನ ಮಾಡಿ ಕುಡಿದು ಕುಪ್ಪಳಿಸುವಂತದ್ದು, ಬಿಂದಾಸ್ ಡ್ಯಾನ್ಸ್ ಮಾಡ್ತಾರಂತ ವಿಡಿಯೋಗಳು ವೈರಲ್ ಆಗಿದೆ. ಜೊತೆಯಲ್ಲಿ ಬ್ಯಾರಕ್ ಬಳಿಯಲ್ಲಿ, ಒಂದು ಗ್ರಿಲ್ ಬಳಿಯಲ್ಲಿ ಸಾಲಾಗಿ ಎಣ್ಣೆ ಬಾಟಲ್ ಅನ್ನ ಜೋಡಿಸಿರುವಂತದ್ದು ಈ ವಿಡಿಯೋಗಳು ವೈರಲ್ ಆಗ್ತಿರುವಂತದ್ದು. ಮತ್ತೆ ತಟ್ಟೆಗಳಲ್ಲಿ ಹಣ್ಣು ಹಂಪಲು ಆಗಿರ್ಬೋದು, ಮತ್ತೆ ನಾನ್ ವೆಜ್ ಎಲ್ಲ ಬಾಕ್ಸ್ಗಳಲ್ಲಿ ಹಾಕೊಂಡು ರಾಜಾರೋಷವಾಗಿ ಅವ್ರು ಕುತ್ಕೊಂಡು ತಿಂತಾ ಇರುವಂತ ವಿಡಿಯೋಗಳು ಕೂಡ ಎಲ್ಲ ಫೋಟೋಸ್ ವೈರಲ್ ಆಗ್ತಾ ಇರುವಂತದ್ದು. ಆದ್ರೆ ಈ ವಿಡಿಯೋ ಮತ್ತೆ ಫೋಟೋಸ್ ಸೆಂಟ್ರಲ್ ಜೈಲ್ ಪರಪ್ಪನಗ್ರಹಾರದ್ದ ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಜೈಲುಗಳದ್ದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತ ಮಾಹಿತಿ ಇಲ್ಲ. ಆ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗ್ಬೇಕಾಗಿರುವಂತದ್ದು. ಆದ್ರೆ ಈಗ ಮ್ಯಾರಥಾನ್ ರೀತಿಯಲ್ಲಿ ಸೆಂಟ್ರಲ್ ಜೈಲಿನ ವಿಚಾರಕ್ಕೆ ಅಂದ್ರೆ ವಿಡಿಯೋಗಳು ನೆನೆ ವೈರಲ್ ಆಗಿತ್ತು. ಹಿಂದೆ ಕೂಡ ಗುಬ್ಬಚ್ಚಿ ಸೀನನ ವಿಡಿಯೋಗಳು ವೈರಲ್ ಆಗಿತ್ತು. ಈಗ ಕೆಲವು ವಿಡಿಯೋಗಳು ಕೂಡ ಇವತ್ತಿನ ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂತ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದು ಬಹಳ ಗಂಭೀರತೆಯನ್ನ ಪಡ್ಕೊಂಡಿರುವಂತದ್ದು. ಸದ್ಯ ಈಗ ನಿನ್ನೆಷ್ಟೇ DIG ಆನಂದ್ ರೆಡ್ಡಿ ಅವರು ಕೂಡ ವಿಸಿಟ್ ಮಾಡಿ ಇದೆಲ್ಲವೂ ಕೂಡ 2023ರ ವಿಡಿಯೋಗಳು ಅಂತ ಹೇಳಿದ್ರು. ಆದ್ರೆ ಇಷ್ಟು ಸುಲಭವಾಗಿ ಅವ್ರಿಗೆಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕಲ್ಪನೆ ಅಂದ್ರೆ ಕಲ್ಪಿಸ್ಕೊಡ್ತಾ ಇರುವಂತವ್ರು ಯಾರು, ಇದಕ್ಕೆ ಸಹಕಾರ ಕೊಟ್ಟಂತವ್ರು ಯಾರು, ಇದಕ್ಕಾಗಿ ಇಷ್ಟು ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿನ ಆ ಸಿಬ್ಬಂದಿಗಳು, ಜೊತೆಲಿ ಜೈಲಿನ ಸಜಾಬಂದಿ ಕೈದಿಗಳಾಗಿರ್ಬೋದು ಅಥವಾ ವಿಚಾರಣಾಧೀನ ಕೈದಿಗಳಲ್ಲಿ ಯಾವ ತರ ಇವರು ಅಲ್ಲಿ ಕರ್ತವ್ಯ ಲೋಪವನ್ನ ಎಸಗ್ತಾ ಇದ್ದಾರೆ, ಅವ್ರು ಬೇಕಾದಂತ ರೀತಿಯಲ್ಲಿ ಜೈಲನ್ನ ಒಂದು ರೆಸಾರ್ಟ್ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸಹ ಪ್ರಶ್ನೆಯಾಗಿ ಮೂಡುವಂತದ್ದು. ಆದ್ರೆ ಇವೆಲ್ಲವೂ ಕೂಡ ವಿಡಿಯೋಗಳು ಏನು ವೈರಲ್ ಆಗಿದೆ 2023ರ ಅಂದ್ರೆ ಈಗ ದಯಾನಂದ್ ಅವರಾಗಿರ್ಬೋದು ಅಥವಾ ಅಲ್ಲಿನ ಚೀಫ್ ಸೂಪರ್ಟೆಂಟ್ ಅವರು ಬಂದಿರುವಂತದ್ದು 1 ವರ್ಷದ ಹಿಂದೆ, ಅಂದ್ರೆ ಕೆಲವೊಂದು 6-7-8 ತಿಂಗಳಾಗಿರಬಹುದು. ಆದ್ರೆ ಅದಕ್ಕೂ ಹಿಂದೆ ಈ ತರ ವಿಡಿಯೋಗಳು ಬಂದಿರುವಂತದ್ದು. ಈಗ ವೈರಲ್ ಮಾಡ್ತಾ ಇರುವಂತ ಉದ್ದೇಶ ಏನು, ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದು ಅದರ ಜೈಲಿನ ವ್ಯವಸ್ಥೆ ಏನಿದೆ ಅಂತ ಕೂಡ ಈ ಚಿತ್ರಣ ಫುಟೇಜ್ನಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇರುವಂತದ್ದು. ಮತ್ತೆ ಈ ಬಗ್ಗೆ ಗೃಹ ಸಚಿವರು ಕೂಡ ಗರಂ ಆಗಿ ದಯಾನಂದ್ ಅವರಿಗೆ ರಿಪೋರ್ಟ್ ಕೊಡೋಕೆ ಹೇಳಿದ್ದಾರೆ. ಒಂದ್ ವೇಳೆ ಅವರಿಗೆ ರಿಪೋರ್ಟ್ ಸರಿಯಾಗಿಲ್ಲ ಅಂತಂದ್ರೆ ಮತ್ತೆ ಒಂದು ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಕೂಡ ದಯಾನಂದ್ ಅವರು ಕೂಡ ಅಂದ್ರೆ ಹೋಮ್ ಮಿನಿಸ್ಟರ್ ಕೂಡ ಹೇಳಿರುವಂತದ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಬೆಳಗ್ಗೆ ಕೊಟ್ಟಿದ್ದಾರೆ. ಆದ್ರೆ ಟೆರರಿಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಬ್ಬ ಶಂಕಿತ ಉಗ್ರ ಶಕೀಲ್ ಕೈಯಲ್ಲಿ ಮೊಬೈಲ್ ಸಿಕ್ಕಿದೆ, ಅವನು ರಾಜಾರೋಷವಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಬೇಕಾದಂತ ವ್ಯವಸ್ಥೆ ಒಳ್ಳೆ ಮನೆಯಲ್ಲಿ ರೀತಿಯಲ್ಲಿ ಕುತ್ಕೊಳ್ಳೋ ತರ ಕುತ್ಕೊಂಡು ಮಾತಾಡ್ತಾ ಇರುವಂತ ಒಂದು ವಿಡಿಯೋ ವೈರಲ್ ಆಗಿದೆ. ಇದೊಂದು ಆತಂಕಕಾರಿ ಅಂತ. ಯಾಕಂದ್ರೆ ಒಬ್ಬ ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ ಕೊಟ್ರೆ ಅವತ್ತ ಏನ್ ಮಾಡ್ತಾ ಇದ್ದಾನೆ, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ, ಜೈಲಲ್ಲಿ ಇಟ್ಕೊಂಡು ಎಲ್ಲ ವ್ಯವಹಾರಗಳು ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಪ್ರಶ್ನೆ ಮೂಡುವಂತದ್ದು. ಈ ನಿಟ್ಟಿನಲ್ಲಿ ಎನ್ಐ ಅಧಿಕಾರಿಗಳು ಕೂಡ ಜೈಲಿಗೆ ವಿಸಿಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಧನುಶ್ರೀ, 2-3 ವಿಡಿಯೋಗಳು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ. ಸದ್ಯಕ್ಕೆ ಈ 3 ವಿಡಿಯೋಗಳು ಒಂದೇ ಜೈಲಿನದ ಅಥವಾ ಬೇರೆ ಬೇರೆ ಜೈಲಿನದ, ಹೇಗೆ ಅಂತ? ಎಸ್, ಖಂಡಿತವಾಗಿಯೂ ಕೂಡ ಅಂದ್ರೆ ಈಗ ಏನು ವೈರಲ್ ಆಗಿರುವಂತಹ 3 ವಿಡಿಯೋಗಳೇನಿದೆ ಅದರಲ್ಲಿ ಕೂಡ ಅಂದ್ರೆ ಹಿಂದೆ ನಿನ್ನೆ ರಿಲೀಸ್ ಆದಂತ ಎಲ್ಲಾ ವಿಡಿಯೋಗಳು ಕೂಡ ಪರಪ್ಪನಗ್ರಹಾರದ್ದು. ಇವತ್ತು ಎಣ್ಣೆ ಒಂದು ಮಧ್ಯದ ಬಾಟಲ್ಗಳಿರುವಂತಹ ವಿಡಿಯೋ, ಡ್ಯಾನ್ಸ್ ಮಾಡುವಂತಹ ಒಂದು ವಿಡಿಯೋ ಏನೇನಿದೆ ಇವೆಲ್ಲವೂ ಕೂಡ ಸೆಂಟ್ರಲ್ ಜೈಲ್ ಪರಪ್ಪನಗರದ ಅಥವಾ ಬೇರೆ ಜೈಲ್ದ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಾಗಿದೆ. ಆದ್ರೆ ಕೆಲವರು ಹೇಳ್ತಾ ಇರುವಂತದ್ದು ಅದು ಒಂದಿನ ಜೈಲಿನ ಮೂಲಗಳ ಮಾಹಿತಿ ಪ್ರಕಾರವಾಗಿ ಇಷ್ಟು ದೊಡ್ಡ ಬ್ಯಾರಕ್ಲಿರುವಂತದ್ದು ಸೆಂಟ್ರಲ್ ಜೈಲ್ದೆ ಅಂತ ಕೆಲವರು ಹೇಳ್ತಾ ಇರುವಂತದ್ದು. ಅದು ಇಲ್ಲ ಬೇರೆ ಕಲಬುರಗಿ ಅಥವಾ ಬೆಳಗಾಂ ಇರ್ಬೋದು ಅನ್ನೋ ಕೂಡ ಮಾಹಿತಿ ಇರ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ಇದೇ ಒಂದು ಜೈಲಿನದ್ದು ಆ ವಿಡಿಯೋಗಳಂತ ಕೂಡ ಇರಲ್ಲ. ಇನ್ನು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಅಧಿಕಾರಿಗಳು ತನಿಖೆ ನಡೆಸಿದಂತ ಬಳಿಕ ಏನು ಇದು ವಿಡಿಯೋಗಳು ವೈರಲ್ ಆಗ್ತಾ ಇದೆ, ಆ ನಂತರ ಅದರ ತನಿಖೆಯನ್ನ ನಡೆಸಿ ಆ ಬಗ್ಗೆ ಒಂದು ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಈ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ.
ಈ ಸಂಬಂಧ ದಯಾನಂದ್ ಜೊತೆ ಚರ್ಚೆ ನಡೆಸಿರುವಂತದ್ದು ಗೃಹ ಸಚಿವರು. ಇದು ನಾನ್ಸೆನ್ಸ್, ಇದನ್ನೆಲ್ಲ ಸಹಿಸೋದಕ್ಕಾಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ಎಡಿಜಿಪಿ ದಯಾನಂದ್ ಅವರಿಂದ ವರದಿಯನ್ನ ಕೇಳಿದ್ದೀನಿ ಅಂತ ಗೃಹ ಸಚಿವರು ಹೇಳಿರುವಂಥದ್ದು. ಎಡಿಜಿಪಿ ದಯಾನಂದ್ ಅವರಿಂದ ತನಿಖೆಗೆ ಹೇಳಿದ್ದೀನಿ, ಎಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ದೀನಿ. ಈ ಸಂಬಂಧ ನಾನೇ ಅಧಿಕಾರಿಗಳ ಸಭೆಯನ್ನ ಕರೀತೀನಿ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಏನಿದೆ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ, ವರದಿ ಬಳಿಕ ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೀವಿ, ತನಿಖೆಗೆ ಸಮಿತಿಯನ್ನು ಕೂಡ ನಾವು ರಚನೆ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಭದ್ರತೆಯ ವಿಚಾರ. ಹಾಗಾಗಿ ಪರಮೇಶ್ವರ್ ಅವರು ಈಗಾಗಲೇ ಆಕ್ಟಿವ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯಾನಂದ್ ಅವರ ಜೊತೆ ಸಭೆ ಕೂಡ ನಡೆಸಿದ್ದಾರೆ, ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಆಕ್ಷನ್ ತೆಗೆದುಕೊಂಡು ತನಿಖೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರ ಕ್ರಮನೂ ಕೂಡ ತಗೊಂಡಿದ್ದೇವೆ. ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ಎಡಿಜಿಪಿ ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನಿನ್ನೆ ಏನೋ ರಜೆ ಇದ್ದಾರೆ ಅಂತ ಇದ್ರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು. ಇದು ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ. ಆರ್ಎಸ್ಎಸ್ ನೋಂದಣಿ ಆಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ ಅವರು ಮಾತನಾಡಿದರೆ ಮುಕ್ತವಾಗಿ. ಆರ್ಎಸ್ಎಸ್ ಬ್ಯಾನ್ ಚರ್ಚೆ ವಿಚಾರಕ್ಕೂ ಮೋಹನ್ ಭಾಗವತ್ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಆಗ ಬ್ರಿಟಿಷರಿದ್ರು, ನಾವು ಅವರ ಹತ್ತಿರ ಸಂಘವನ್ನ ನೋಂದಣಿ ಮಾಡ್ಕೊಳ್ಬೇಕಿತ್ತ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಬ್ರಿಟಿಷರಿದ್ರಲ್ವಾ, ಅವ್ರ ಬಳಿ ನಾವು ನೋಂದಣಿ ಮಾಡ್ಕೊಳ್ಬೇಕಿತ್ತ? ಬ್ರಿಟಿಷರಿಂದ ನೋಂದಣಿ ಮಾಡಿಸೋಕೆ ನೀವು ನಿರೀಕ್ಷೆ ಮಾಡ್ತೀರಾ? ಹಾಗಾದ್ರೆ ನಮ್ಮ ಆರ್ಎಸ್ಎಸ್ ಹೋರಾಟ ಬ್ರಿಟಿಷರ ವಿರುದ್ಧ ಇತ್ತು. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನೋಂದಣಿ ಕಡ್ಡಾಯ ಮಾಡಿಲ್ಲ ನಾವು ಅಂತ ಹೇಳ್ಕೊಂಡು ಮೋಹನ್ ಭಾಗವತ್ ಹೇಳಿದ್ದಾರೆ. ನಮ್ಮದು ಸ್ವತಂತ್ರ ಮತ್ತು ಕಾನೂನಾತ್ಮಕ ಸಂಘ, ನಮ್ಮದು ಗುರುತಿಸಲ್ಪಡುವಂತಹ ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಅವರು. ನಮ್ದು ಸ್ವತಂತ್ರ ಸಂಘ, ನಮ್ದು ಗುರುತಿಸಲ್ಪಡುವಂತಹ ಸಂಘ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆರಿಗೆ ಪಾವತಿ ವಿಚಾರಕ್ಕೆ ಸಂಬಂಧಪಟ್ಟ ಅದ್ರ ಜೊತೆಗೆ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಗಳು, ಚರ್ಚೆಗಳು ಬಂದಿತ್ತು. ಅದ್ರ ಬಗ್ಗೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ತೆರಿಗೆ ಪಾವತಿಸುವಂತೆ ಐಟಿ ಇಲಾಖೆ ಹೇಳಿದೆ, ಆರ್ಎಸ್ಎಸ್ ಬ್ಯಾನ್ ಮಾಡುವುದನ್ನ ಕೋರ್ಟೇ ತಿರಸ್ಕರಿಸಿದೆ. ಬೆಂಗಳೂರಿನಲ್ಲಿ ಮೋಹನ್ ಭಾಗವತ್ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. Sangha started in 1925. So, do you expect us to register with the British government? Against whom our Sarsanga Jalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals, and we are a recognized organization. So Income Tax Department asked us to pay income tax, and there was litigation. Income Tax Department said, the court said, this is a body of individual. And our Guru Dakshina was exempted from that income tax. We were banned thrice. So government has recognized. If we were not there, whom they banned? And each time courts resolved the ban, they dismissed the ban and made RSS a legal organization. So many times questions are asked
in assembly, in parliament, statements are given pro or anti-RSS. All this is not without recognition. Legally, factually, we are an organization. We are not unconstitutional. We are within that constitution. Our status, legal status is within that constitution. So we need not register. RSS ಸಂಘಕ್ಕೆ ಬರೋರು ಭಾರತ ಮಾತೆಯ ಮಕ್ಕಳಾಗಿ ಬರಬೇಕು. ಜಾತಿ, ಧರ್ಮ, ಪಂಥವನ್ನ ಮರೆತು ಭಾರತ ಮಾತೆಯ ಮಕ್ಕಳಾಗಿ RSS ಸಂಘಕ್ಕೆ ಬರಬೇಕು. ಶಾಖೆಗೆ ಬರೋರು ಧರ್ಮವನ್ನ ಹೊರಗಿಟ್ಟು ಬರಬೇಕು ಅಂತ ಹೇಳಿದ್ದಾರೆ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು. ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಸಂಘಕ್ಕೆ ಬರಬಹುದು. ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ ಪಂಥಗಳಿಗೆ ಅವಕಾಶ ಇಲ್ಲ. ಯಾವುದೇ ಧರ್ಮದವರು ಶಾಖೆಗೆ ಬರಬಹುದು. ಇಂಥದ್ದೇ ಜಾತಿ, ಇಂಥದ್ದೇ ಧರ್ಮದವರು ಬರಬೇಕು ಅಂತದ್ದು ಏನಿಲ್ಲ. ಭಾರತ ಮಾತೆಯ ಮಕ್ಕಳಾಗಿರ್ಬೇಕು. ಮೊದಲಿಗೆ ತಮ್ಮ ಧರ್ಮವನ್ನ ಹೊರಗಿಟ್ಟು ಶಾಖೆಗೆ ಬರಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಮುಸ್ಲಿಂ, ಕ್ರೈಸ್ತ ಯಾರಾದರೂ ಶಾಖೆಗೆ ಬರಬಹುದು. ಹಿಂದೂ ಸಮಾಜವನ್ನ ಒಪ್ಕೊಂಡು ಶಾಖೆಗೆ ಬರಬೇಕು. ಮುಸ್ಲಿಂ, ಕ್ರೈಸ್ತ ಯಾರಾದರೂ ಕೂಡ ಶಾಖೆಗೆ ಬರಬಹುದು. ಹಿಂದೂ ಧರ್ಮವನ್ನ ಒಪ್ಪಬೇಕು, ಹಿಂದೂ ಸಮಾಜವನ್ನ ಅವರು ಒಪ್ಕೊಂಡು ಶಾಖೆಗೆ ಬರಬೇಕು. RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata, member of this Hindu society. So Muslims come to Shakha, Christians come to Shakha, as all other castes from the routinely Hindu society, routinely called Hindu society, they also come to Shakha. But we don't take their count and we don't ask who they are. We are all sons of Bharat Mata. That is how Sangha works. The outreach to hitherto untouched sections or hitherto kept away from the society, such sections, we have to specifically contact them. So there is outreach program. ಹಾರೋಬೆಲೆ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿದೆ. ಕನಕಪುರ ತಾಲೂಕಿನ ಕೂನೂರು ಗ್ರಾಮದ ಬಳಿ ಹಾರೋಬೆಲೆ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿ 2 ಕಾಡಾನೆಗಳು ಸಾವನ್ನಪ್ಪಿರುವಂಥದ್ದು. ಕನಕಪುರ ತಾಲೂಕಿನ ಕನೂರು ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. 3 ದಿನಗಳ ಹಿಂದೆ ಗ್ರಾಮದತ್ತ 3 ಕಾಡಾನೆಗಳು ಬಂದಿತ್ತು. ಅದರಲ್ಲಿ 2 ಕಾಡಾನೆಗಳು ಹಿನ್ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದೆ. 2 ಕಾಡಾನೆಗಳು ಹಿನ್ನೀರಿಗೆ ಇಳಿದು ಸಾವನ್ನಪ್ಪಿರುವಂಥದ್ದು. ಕೂನೂರು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ಕಾಡಾನೆಗಳು ಬಲಿಯಾಗಿದೆ ಅಂತ ಜನರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾರಲ್ಲ, ಅವರ ತಲೆದಂಡ ಯಾವಾಗ ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಗ್ತಾ ಇದೆ. ನೋಡ್ತಾ ಇರಬಹುದು, ಹಿನ್ನೀರಿನಲ್ಲಿ 2 ಕಾಡಾನೆಗಳು ನೀರಿಗೆ ಇಳಿಯುತ್ತೆ. ಇದರಿಂದಾಗಿ ಆನೆಗಳು ಸಾವನ್ನಪ್ಪಿದೆ. ಸೊ ಆನೆಗಳು ಬಂದಿರುವಂಥ ವಿಚಾರ ಅರಣ್ಯಾಧಿಕಾರಿಗಳಿಗೆ ಗೊತ್ತಿರಬೇಕು. ಗೊತ್ತಾದ ಮೇಲೆ ಅವು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡಬೇಕು. ಅವುಗಳು ಸೇಫ್ ಆಗಿದೆ, ಅದರ ಜೊತೆಗೆ ಜನರು ಸೇಫ್ ಆಗಿದ್ದಾರೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ಗಮನ ಹರಿಸಬೇಕಿತ್ತು. ಇಲ್ಲಿ ಹಿನ್ನೀರಿಗೆ 2 ಆನೆಗಳು ಇಳಿದಿವೆ ಅಂತ ಮಾಹಿತಿ ಕೂಡ ಗೊತ್ತಿಲ್ಲ. ಅವುಗಳು ಈ ತರ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕೆ ಅರಣ್ಯಾಧಿಕಾರಿಗಳ ತಲೆದಂಡ ಆಗತ್ತಾ ಅನ್ನುವಂಥ ಪ್ರಶ್ನೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ಸದ್ಯಕ್ಕೆ ಯಾವತ್ತು ಈ ಒಂದು ಕಾಡಾನೆಗಳು ಹಿನ್ನೀರಿಗೆ ಇಳಿದಿತ್ತು, ಯಾವಾಗ ಸಾವಾಗಿದೆ, ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಲಿಲ್ವಾ, ಹೇಗೆ ಅಂತ? ಧನುಶ್ರೀ, ಇಂಥ ಒಂದು ಘಟನೆ ನಡೆದಿರತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ಕೂನೂರು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ. ಅಂದ್ರೆ ಕಳೆದ 3 ದಿನಗಳ ಹಿಂದೆ ಈ ಸ್ಥಳದಲ್ಲಿ 3 ಕಾಡಾನೆಗಳ ಹಿಂಡು ಸಂಚಾರವನ್ನ ಮಾಡಿರ್ತವೆ. ಆ ಸಂದರ್ಭದಲ್ಲಿ ಕೆರೆ ಒಳಗೆ ಹೋದಂತ 2 ಕಾಡಾನೆಗಳು ಆ ಸತ್ತೆಗೆ ತಗಲಾಕೊಂಡು, ಆ ಕಾಲು ಏನೋ ಅಲ್ಲಿ ತಗಲಾಕೊಂಡು ಅವುಗಳು ಉಸಿರುಗಟ್ಟಿ ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. 2 ದಿನದ ಬಳಿಕ ಆ ಆನೆಗಳ ಮೃತದೇಹ ಕೆರೆಯಲ್ಲಿ ಮೇಲ್ಗಡೆ ಬಂದಂತ ಹಿನ್ನೆಲೆ ಅಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಓಡಾಡ್ತಕ್ಕಂತ ಜನರ ಮಾಹಿತಿಯ ಮೇರೆಗೆ ಅರಣ್ಯಾಧಿಕಾರಿಗಳು
ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲೇ 2 ಕಾಡಾನೆಗಳು ಸಾವನ್ನಪ್ಪಿದ್ದಾವೆ. ಈಗಾಗಲೇ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಗಮಿಸಿ ಆ ಆನೆಗಳ ಮೃತದೇಹವನ್ನ ತೆಗಿಲಿಕ್ಕೆ ಎಲ್ಲ ವೆಂಕಟೇಶ್, ಈ ಕಾಡಿನ ಸುತ್ತಮುತ್ತ ಭಾಗದಲ್ಲಿ ಫೆನ್ಸ್ ಅನ್ನುವಂಥದ್ದು ಇರ್ಲಿಲ್ವಾ ಹೇಗೆ ಅಂತ ಅರಣ್ಯಾಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ಮಾಡಿರ್ಲಿಲ್ವಾ? ಖಂಡಿತ ಧನುಶ್ರೀ, ಅಂದ್ರೆ ಫೆನ್ಸಿಂಗ್ ವ್ಯವಸ್ಥೆ ಇನ್ನೂ ಕೂಡ ಪೂರ್ಣವಾಗಿ ಆಗಿಲ್ಲ. ಯಾಕೆಂದ್ರೆ ಇದು ಒಂದು ಕಡೆ ಬನ್ನೇರಘಟ್ಟ ವೈಲ್ಡ್ ಲೈಫ್ಗೂ ಕನೆಕ್ಟ್ ಆಗ್ತಕ್ಕಂತ ಅರಣ್ಯ ವ್ಯಾಪ್ತಿ ಆಗಿರೋದ್ರಿಂದ, ಜೊತೆಗೆ ಕನಕಪುರ ಗಡಿ ಭಾಗದಲ್ಲೂ ಕೂಡ ಇನ್ನೂ ಹಲವಾರು ಸ್ಥಳಗಳಲ್ಲಿ ಫೆನ್ಸಿಂಗ್ ವ್ಯವಸ್ಥೆ ಆಗಿಲ್ಲ. ರೈಲ್ವೆ ಬ್ಯಾರಿಕೇಡ್ ಕೂಡ ಕಾಮಗಾರಿ ಈಗಲೂ ಕೂಡ ಸ್ಥಗಿತ ಆಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಆನೆಗಳು ಕಾಡಿನಿಂದ ಗ್ರಾಮಗಳಿಗೆ ಆಗಮನ ಆಗ್ಬೇಕಾದ್ರೆ ಅಲ್ಲಿ ಫೆನ್ಸಿಂಗ್ ಆಗಿರ್ಬೋದು ಅಥವಾ ಒಂದು ರೈಲ್ವೆ ಬ್ಯಾರಿಕೇಡ್ ಆಗಿರ್ಬೋದು ಅದನ್ನ ಅಳವಡಿಕೆ ಮಾಡಿರ್ಬೇಕು. ಆದ್ರೆ ಒಂದಷ್ಟು ಕೆಲಸ ಕಾಮಗಾರಿಗಳು ಇನ್ನೂ ಕೂಡ ಪ್ರಗತಿಯಲ್ಲಿ ಇರೋದ್ರಿಂದ ಆನೆಗಳು ನೇರವಾಗಿ ಕಾಡಿನಿಂದ ಗ್ರಾಮಗಳಿಗೆ ಬರ್ತಕ್ಕಂತ ಹಿನ್ನೆಲೆ ಅಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಧನುಶ್ರೀ. ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.